every student to choose from. ಒಂದು ನಿಮಿಷದಲ್ಲಿ ಬರೆಯಕ್ಕೆ ಹೇಳಿದ್ರೆ ಅವರಿಗೆ 4 ರಿಂದ 5 ಜಾಬ್ ಮಾತ್ರ ಬರೆಯಕ್ಕಾಗತ್ತೆ, ಇನ್ನು ಬರೆಯಕ್ಕಾಗಲ್ಲ. ಸೊ ದಿಸ್ ಇಸ್ ದ ಸ್ಟಾಟಿಸ್ಟಿಕ್ಸ್. ಹೇಗೆ ನಾವು ಡಿಸೈಡ್ ಮಾಡ್ತೀವಿ ಅಂದ್ರೆ, ಹೌ ಯು ಸ್ಟೂಡೆಂಟ್ಸ್ ಯೂಶಲಿ ಡಿಸೈಡ್ ಇಸ್ ಪೇರೆಂಟ್ಸ್ ಮೊದಲಿಂದಾನೇ ಹೇಳ್ತಾ ಬರ್ತಿರ್ತಾರೆ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ, ದಿಸ್ ಇಸ್ ವಾಟ್ ಯು ವಿಲ್ ಬಿಕಮ್, ದಿಸ್ ಇಸ್ ವಾಟ್ ಯು ಮೈಟ್ ಬಿಕಮ್ ಅನ್ನಂತಾರ. ಇನ್ನೊಂದು, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಹೋಗ್ತಿದ್ದಾರೆ, ನಾನು ಆ ಕಡೆಗೆ ಹೋಗ್ತೀನಿ. These are the major two options while a student prepares that I want to do this or that. This is how they plan for it. But what happens if they reach out to us? Career counseling agi ನಾವು ಏನೆಲ್ಲ ಮಾಡ್ತೀವಿ ಅಂದ್ರೆ, suitable career, ಅವರಿಗೆ suitable ಆಗಿರೋ career. Then we also have an informed career decision. ನಾನು ಇದನ್ನೇ ಮಾಡಬೇಕು, ಈ ದಾರಿಯಲ್ಲೇ ಹೋಗಬೇಕು, ಈ ಪಾತ್ವೇನೇ ತಗೋಬೇಕು ಅಂತ ಇನ್ಫಾರ್ಮ್ಡ್ ಡಿಸಿಷನ್ ಬರಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಮತ್ತೆ ಆ ಇನ್ಫಾರ್ಮ್ ಡಿಸಿಷನ್ ಆದ್ಮೇಲೆ ದರ್ ಇಸ್ ಅ ಗೋಲ್. ನಾನು 10th ಸ್ಟ್ಯಾಂಡರ್ಡ್ ಇದ್ದೀನಿ ಅಂದ್ರೆ ಆ ಗೋಲ್ ವರ್ಗೂ ರೀಚ್ ಆಗಕ್ಕೆ ನಾವು ಅದನ್ನ ಲೈನ್ ಬೈ ಸ್ಟೆಪ್ ಈ ಗೋಲು, ಆ ಮೈಲ್ ಸ್ಟೋನ್ ಅಂತೀವಲ್ಲ, ಅದನ್ನ ಸೆಟ್ ಮಾಡಿ ಕೊಡ್ತೀವಿ, ಗೋಲ್ ಸೆಟ್ ಮಾಡಿ ಕೊಡ್ತೀವಿ. ದೆನ್ ಎಂಪ್ಲಾಯಬಿಲಿಟಿ. ಜಸ್ಟ್ ಬಿಕಾಸ್ ಐ ಹ್ಯಾವ್ ಫಿನಿಶ್ ದಿಸ್ ಡಿಗ್ರಿ ಮುಗಿಸಿದ್ದೀನಿ, ಮಾಸ್ಟರ್ಸ್ ಮುಗಿಸಿದ್ದೀನಿ ಅಂದ ತಕ್ಷಣ ಇಟ್ಸ್ ನಾಟ್ ಲೈಕ್ ಯು ಗೋನ್ ಟು ಗೆಟ್ ಅ ಕೆರಿಯರ್. It's not like you want to build a career. You need employability based on your personality and your emotions. Adanna kuda we coach them and build them up so that they are ready for the employability. And then we help them overcoming any obstacle which is there. Now assess ಮಾಡಿದಾಗ ಏನಾದರೂ obstacle ಇದ್ರೆ ಅದನ್ನ overcome ಮಾಡಲಿಕ್ಕೂ ನಾವು ಗೈಡ್ ಮಾಡ್ತೀವಿ, coach ಮಾಡ್ತೀವಿ. This is the reason why a student should reach out to us even if the student is already planned. There are many obstacles and there will be goal setting and we teach them the pathway for it. These are the psychometric assessments that we do. ಏನೇನು ಅಸೆಸ್ ಮಾಡ್ತೀವಿ? ಓರಿಯಂಟೇಷನ್ ಡ್ರೈವ್. ದಿಸ್ ಇಸ್ ಅಬೌಟ್ ದಿ ಕೆರಿಯರ್ ಪರ್ಸನಾಲಿಟೀಸ್. ದೀಸ್ ಆರ್ ದ ಡಿಫರೆಂಟ್ ಪರ್ಸನಾಲಿಟೀಸ್ ಇರ್ತಾರೆ. ಅಂಡ್ ಆಪ್ಟಿಟ್ಯೂಡ್ಸ್ ಡಿಫರೆಂಟ್ ಆಪ್ಟಿಟ್ಯೂಡ್ಸ್ ಇರುತ್ತೆ, ಮತ್ತೆ ಎಮೋಷನ್ಸ್ ಡಿಫರೆಂಟ್ ಎಮೋಷನ್ಸ್ ಇರುತ್ತೆ. ಒಂದೊಂದು ಕೆರಿಯರ್ಗೂ ಒಂದೊಂದು ಎಮೋಷನ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಹಿ ಈಸ್ ಅ ಸೈಂಟಿಸ್ಟ್, he can be an introvert. But if he is a speaker or if he is an HRA, he needs to be an extrovert. He cannot be an introvert. ಅದೇ ತರ ಒಂದೊಂದು ಪ್ರೊಫೈಲ್ಗೂ ಸೆಟ್ ಆಫ್ ಮಿಕ್ಸ್ಡ್ ಪ್ರಪೋರ್ಷನ್ಸ್ ಬೇಕಾಗುತ್ತೆ. ಎಮೋಷನಲ್ ಅಲ್ಲಿ ನಾನು ತುಂಬಾ ಎಂಪಥೆಟಿಕ್ ಆಗಿದ್ರೆ ಕೌನ್ಸಿಲರ್ ಆಗಿರ್ಬೋದು, ಅಥವಾ ನನ್ನ ಟೀಚರ್ ಆಗಿರ್ಬೋದು. ಎಂಪಥನೇ ಇಲ್ಲ ಇರೋನು ಆಫೀಸಲ್ಲಿ ಇರ್ತಾನೆ, ಲೈಕ್ ದ ಪೊಲೀಸ್ ಇನ್ಸ್ಪೆಕ್ಟರ್ or CBI, you cannot have empathy and tell that he is very powerful now. He should be having, but not the higher range. So these are the categories I'm telling. They need all the categories to be analyzed to choose their career. Why is it important? Career paths of ಎಷ್ಟೊಂದಿದೆ. ನಾ ಹೇಳಿದ ತರ 10 ಮಾತ್ರ ಗೊತ್ತಿರೋದೆ ಅಂದ್ರೆ, there are so much. When they have a wide variety, you know what to choose and what you would like to take. So we give them a wide variety for them. Then broader perspective ಬಂದಾಗ it becomes very easy for them to choose from. rather than telling specific ಇದು ಒಂದೇ ಅಂದ ತಕ್ಷಣ ನಾವೇನು ಕುದುರೆಗಳೆಲ್ಲ ಒಂದೇ ದಾರಿಯಲ್ಲಿ ಹೋಗೋಕೆ ಅಂತ. We are human beings. We need a wider perspective to know what all things to be done. It gives a clear roadmap. ನಾನು ಹೇಳಿದ ತರ we will give the real roadmap for them and informed decision ಮಾಡೋ ತರ exploring various categories. ಈಗ for example, I just received last week one child. ಅವನಿಗೆ ಚಿಕ್ಕ ವಯಸ್ಸಿನಿಂದಾನೇ ಮೆಡಿಸಿನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಪೇರೆಂಟ್ಸು ಎನ್ಕರೇಜ್ ಮಾಡ್ತಿದ್ರು ಮೆಡಿಸಿನೇ ಮಾಡುವಂತ. ಆದ್ರೆ ಅವನಿಗೆ ನೀಟು ಕ್ರಾಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಕುಡ್ ಫುಲ್ಫಿಲ್ ದ ನೀಟ್ ಕ್ರೈಟೀರಿಯಾ. ವೆನ್ ಹಿ ಕೇಮ್ ಟು ಮೀ, ಇಸ್ ಇಂಟ್ರೆಸ್ಟ್ ಮಾತ್ರನೇ ಇತ್ತೆ ಹೊರತು ಅವನ ಪರ್ಸನಾಲಿಟಿ, ಎಮೋಷನ್ ಮತ್ತೆ ಅವನ ಓರಿಯಂಟೇಷನ್ ಡ್ರೈವ್ ವಾಸ್ ನಾಟ್ ರಿಲೇಟೆಡ್ ಟು ಮೆಡಿಸಿನ್ ಅಟ್ ಆಲ್. ದೆನ್ ವೆನ್ ಐ ಕೋಚ್ಡ್ ಹಿಮ್, ನೌ ಈಸ್ ಗೆಟಿಂಗ್ ರೆಡಿ ಟು ಕಮ್ ಓವರ್ ಟು ಡೂ ಪ್ಯಾರಾಮೆಡಿಕಲ್ ಫೀಲ್ಡ್ ಅಲ್ಲಿ ಮಾಡಬೇಕು ಅಂತ. So you are in medicine, but you are also doing paramedicine, which will be adapting to you. Ninna drive, nimma idurallinda ಮಾಡಬಹುದು. The another example I have is again an engineering student. In second year he started failing, but he was getting 90s in his 10th and 12th. He was a rank holder. Then he came to us. When I assessed the child had lot of aptitude, personality, everything in catering, cooking. The child left his engineering. Now he is doing masters in UK. And very happily doing it with an internship. So these are the ways which we can guide the children in the process. Who can benefit? Students can benefit. Anyone from 10th and 12th. Even if they have their own thing, we will give them how they can make it better. Job seekers, ಮುಗಿಸಿದ್ದಾರೆ, ನಾನು ಡಿಗ್ರಿ ಮುಗಿಸಿದ್ದೀನಿ, ಮಾಸ್ಟರ್ಸ್ ಮುಗಿಸಿದ್ದೀನಿ, ನಾನು ಮುಂದೆ ಹೋಗಬೇಕು ಅಂದಾಗ ಅವ್ರಿಗೆ ವೈಡರ್ ಪರ್ಸ್ಪೆಕ್ಟಿವ್ ಕೊಟ್ಟು ಕೆರಿಯರ್ ಪಾತ್ ನ ರೆಡಿ ಮಾಡಿ, ಆ ಮೈಲ್ ಸ್ಟೋನ್ಸ್ ನ ರೆಡಿ ಮಾಡಿ ಕೊಡ್ತೀವಿ. ಮತ್ತೆ
ಜಾಬ್ ಸೀಕರ್ಸ್, ಜಾಬ್ ಕಳ್ಕೊಂಡಿರ್ತಾರೆ, ಒಂದು ವರ್ಷ ಆಯ್ತು, ಐ ಆಮ್ ಸ್ಟಿಲ್ ಸರ್ಚಿಂಗ್ ಫಾರ್ ಅ ಜಾಬ್, ಐ ಲಾಸ್ಟ್ ಮೈ ಜಾಬ್ ಅಂದ್ರೆ, ವಾಟ್ ಆರ್ ದ ಅದರ್ ಪರ್ಸ್ಪೆಕ್ಟಿವ್ಸ್ ದಟ್ ಯು ಕ್ಯಾನ್ ಲುಕ್ ಇನ್ ಟು ಇಸ್ ವಾಟ್ ಐ ಕ್ಯಾನ್ ಗೈಡ್ ದೆಮ್. And I could also help people if they are looking for change in career. Sakogidappa, I'm in 40s, I want to change my career, move to something else. I can also help them in the process. With this, I request you to take, refer me to students or parents relatedly, because parents are the decision-making people and they are the persons who pay money for them. And for all those job seekers whom I can guide, the best career they can choose, because that is what life we are going to spend most of us in. Over to our chair.